Welcome back my dear students. So in the last class AutoCAD ಹೇಗೆ ಯೂಸ್ ಮಾಡೋದು, ಸೊ AutoCAD ಹೇಗೆ ಓಪನ್ ಮಾಡಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅಷ್ಟೇ. ಸೊ ಇವಾಗ ಅದನ್ನು ನಾವು ಸ್ವಲ್ಪ ಎಲಾಬ್ರೇಟ್ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ AutoCAD ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಅನಿಸ್ಬೇಕು ಆಯ್ತಾ. ಸೊ ದಿಸ್ ಈಸ್ ದ AutoCAD ಐಕಾನ್. ಓಕೆ, AutoCAD 2020. ಸೊ AutoCAD is the software, 2020 is the version of that. So this version is the latest version by now. So next year 2021 already launch ಆಗಿರಬಹುದು. So it depends upon the version. Okay, so ಏನಿಲ್ಲ, ಜಸ್ಟ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾ ಹೋಗಿರ್ತಾರೆ 12 ಇಂದ 20. ಸೊ ಯಾವುದೇ ತಗೊಳ್ಳಿ, ಸೊ ಫಾರ್ ದಿಸ್ ಸೆಮಿಸ್ಟರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಆ್ಯಂಡ್ ದ ವರ್ಕಿಂಗ್ ಮೆಥಡಾಲಜಿ ಈಸ್ ಸೇಮ್ ಫಾರ್ ಆಲ್ ದ ಸಾಫ್ಟ್ವೇರ್ಸ್. ಸೊ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇಟ್ ವಿಲ್ AutoCAD 2020 ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಲಿಕ್ಕೆ ತಗೊಳ್ಳೋದು ಟೈಮು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಲ್ಯಾಪ್ಟಾಪ್ ಕಾನ್ಫಿಗರೇಷನ್. ಸೊ ದಿಸ್ ಇಸ್ ದ AutoCAD. ಓಪನ್ ಆದಾಗ ಹೇಗಿರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಾವು ವಿಲ್ ಡೈರೆಕ್ಟ್ಲಿ ಗೋ ಟು ದ ಸ್ಟಾರ್ಟ್ ಡ್ರಾಯಿಂಗ್. ಓಕೆ, ಸ್ಟಾರ್ಟ್ ಡ್ರಾಯಿಂಗ್ ಕೊಟ್ಟರೆ ಇವೆಲ್ಲ ನಮಗೆ ಆಪ್ಷನ್ಸು ಆನ್ ಆಗ್ತವೆ. ಸೊ ಯು ಕ್ಯಾನ್ ಸೆಲೆಕ್ಟ್ ದ್ಯಾಟ್. ಓಕೆ, so this is the AutoCAD icon as I already told you. So I'll start now. Start drawing ಮೇಲೆ ಕ್ಲಿಕ್ ಕೊಟ್ಟೆ. ಸೊ ಒನ್ಸ್ ಕ್ಲಿಕ್ ಕೊಟ್ಟ ಮೇಲೆ ಏನಾಗುತ್ತೆ, ಸೊ ಆಲ್ ದ ಆಪ್ಷನ್ ವಿಲ್ ಬಿ ಆಕ್ಟಿವೇಟೆಡ್. ಸೊ ಇವಾಗ ಏನು ಮಾಡ್ತೀವಿ ನಾವು, ಅದ್ರ ಬಗ್ಗೆ ಏನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸೊ ಇದೇನಿದು ವರ್ಕ್ ಸ್ಪೇಸ್ ಅಲ್ವಾ. ಸೊ ನೆಕ್ಸ್ಟ್ AutoCAD ಐಕಾನ್ ಇದೆ. AutoCAD ಐಕಾನ್ ಅಂತ ತಗೋತೀನಿ. ಸೊ ಇಲ್ಲಿ AutoCAD ಐಕಾನಲ್ಲಿ ನಿಮಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಸೊ ನಿಮ್ಮ ಸೆಮಿಸ್ಟರ್ಗೆ ಏನೇನು ಹೆಲ್ಪ್ ಆಗುತ್ತೆ ಅದನ್ನಷ್ಟೇ ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕಾದರೆ ಆವಾಗ ನಾವು ಡ್ರಾಫ್ಟ್ ಮಾಡಿದಾಗ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಇಲ್ಲಿ ನೋಡಿ, ಆಪ್ಷನ್ಸ್ ಅಂತ ಒಂದು ಟ್ಯಾಬ್ ಇದೆ. ಸೊ ಆಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ಸೊ ಇಟ್ ವಿಲ್ ಶೋ ವೇರಿಯಸ್ ಆಪ್ಷನ್ಸ್: ಫೈಲ್ಸ್, ಡಿಸ್ಪ್ಲೇ, ಓಪನ್ ಆ್ಯಂಡ್ ಸೇವ್, ಪ್ಲಾಟ್ ಆ್ಯಂಡ್ ಪಬ್ಲಿಷ್, ಸಿಸ್ಟಮ್, ಯೂಸರ್ ಪ್ರಿಫರೆನ್ಸ್, ಡ್ರಾಫ್ಟಿಂಗ್, 3D ಮಾಡೆಲಿಂಗ್, ಸೆಲೆಕ್ಷನ್, ಪ್ರೊಫೈಲ್ಸ್. ಸೊ ಇದರಲ್ಲಿ ನಮಗೆ ಏನೇನು ಬೇಕಾಗ್ಬೋದು ಅಂತ ಹೇಳಿದ್ರೆ, ಸೊ ಫೈಲ್ಸ್ ಡೋಂಟ್ ಟಚ್ ಇಟ್. ಸೊ ನಿಮಗೇನು ಉಪಯೋಗ ಇಲ್ಲ, ಅದು ಇದೆ ಬಟ್ ಸದ್ಯಕ್ಕೆ ನಿಮಗೆ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನೀವು AutoCAD ಜೊತೆ ಎಷ್ಟು ನೀವು ಯೂಸ್ ಮಾಡ್ತಾ ಹೋದ ಹಾಗೆ ನಿಮಗೆ ಅದು ಅರ್ಥ ಆಗುತ್ತೆ. ನೆಕ್ಸ್ಟ್ ಡಿಸ್ಪ್ಲೇಗೆ ಬನ್ನಿ. ಸೊ ಕಲರ್ ಆರ್ ಥೀಮ್, ಲೈಟ್ ಇಟ್ಟರೆ ಲೈಟ್ ಆಗುತ್ತೆ, ಡಾರ್ಕ್ ಇಟ್ಟರೆ ಈಗ ಡಾರ್ಕ್ ಇದೆ ಅಲ್ವಾ, ನಮಗೆ ಡಾರ್ಕೇ ಇರಲಿ. ಸೊ ಇಟ್ ವಿಲ್ ಬಿ ವಿಸಿಬಲ್ ಟು ಯು ಕ್ಲಿಯರ್ಲಿ, ದಟ್ಸ್ ವೈ. ನೆಕ್ಸ್ಟು ಇದರಲ್ಲೇನು ಕ್ರಾಸ್ ಹೇರ್ ಸೈಜ್. ಕ್ರಾಸ್ ಹೇರ್ ಅಂತ ಹೇಳಿದರೆ ಇದನ್ನು ಓಪನ್ ಮಾಡಿದಾಗ ಒಂದು ಪ್ಲಸ್ ಥರ ಐಕಾನ್ ಬರುತ್ತಲ್ಲ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಯುವರ್ ಕ್ರಾಸ್ ಹೇರ್. ಸೊ ಅದನ್ನು ನಾವು ಬೇಕಾದ್ರೆ ಸಣ್ಣದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಸೊ ಫಸ್ಟ್ ಎಷ್ಟಿತ್ತು, 14 ಇತ್ತು, ಈಗ ನಾನು 6 ಒಂದು 50 ಇಡ್ತೀನಿ ನೋಡ್ರಿ. ಸೊ 50 ಇಟ್ಟು 49 50. ಓಕೆ ಅಂತ ಕೊಡ್ತೀನಿ. ಸೊ ಮೈ ಕ್ರಾಸ್ ಹೇರ್ ಸೈಜ್. ಸೊ ಇದೇನು ಪ್ಲಸ್ ಮಾರ್ಕ್ ಥರ ಕಾಣ್ತಾ ಇದೆಯಲ್ಲ, ಏನು ಮೂವ್ ಆಗ್ತಾ ಇದೆಯಲ್ಲ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಯುವರ್ ಕ್ರಾಸ್ ಹೇರ್. ಸೊ ದೊಡ್ಡದಾಯ್ತಲ್ವಾ, ನಮಗೆ ದೊಡ್ಡದು ಬೇಕಾ, ಬೇಡ ಅಲ್ವಾ. ಸೊ ಮತ್ತೇನು ಮಾಡ್ತೀನಿ, ನಾನು ಆಪ್ಷನ್ಸ್ಗೆ ಹೋಗ್ತೀನಿ. ಸೊ ಕ್ರಾಸ್ ಹೇರ್ ಸೈಜು ನಮಗೆ ಒಂದು 10 ಅಥವಾ 10 to 12 ಇಟ್ಕೊಳ್ಳೋಣ. ಓಕೆ, 10 ಅಪ್ಲೈ. ಓಕೆ ಕೊಡ್ತೀನಿ. ಸಿ ದ ಕ್ರಾಸ್ ಹೇರ್ ಸೈಜ್. ಓಕೆ, ನೆಕ್ಸ್ಟು ಅದೇ ಆಪ್ಷನ್ಗೆ ಹೋಗ್ತೀನಿ. ನೆಕ್ಸ್ಟ್ ಡಿಸ್ಪ್ಲೇಯಲ್ಲಿ ಕ್ರಾಸ್ ಹೇರು, ಎಕ್ಸ್ ರೆಫರೆನ್ಸು, ಇಟ್ಸ್ ಓಕೆ, ನಿಮ್ಗೆ ಏನೇನು ಬೇಕು ಅದಷ್ಟೇ ಹೇಳ್ತಾ ಹೋಗ್ತೀನಿ ನಾನು. ಇದರಲ್ಲಿ ನೀವು ಕ್ರಾಸ್ ಹೇರ್ ಒಂದು ಚೇಂಜ್ ಮಾಡ್ಕೋಬೋದು. ಓಕೆ, ಅಪ್ ಟು 100ವರೆಗೂ ಇದೆ ನಿಮಗೆ. ಸೊ ಡಿಪೆಂಡ್ ಅಪಾನ್ ಯುವರ್ ಡ್ರಾಯಿಂಗ್ ಯು ಕ್ಯಾನ್ ಚೇಂಜ್ ಆರ್ ಯು ಕ್ಯಾನ್ ಜಸ್ಟ್ ಚೇಂಜ್ ಮಾಡ್ಕೋಬೋದು ಅಥವಾ ಹಾಗೆ ಬಿಡ್ಬೋದು. ಸೊ ಕ್ರಾಸ್ ಹೇರ್ ಸೈಜ್ 10 ಅಂತ ಇಟ್ಕೊಂಡಿದ್ದೀನಿ. ಸೊ ಓಪನ್ ಆ್ಯಂಡ್ ಸೇವ್. ನೋಡ್ರಿ, ಸೇವ್ ಆ್ಯಸ್ ಯಾವುದೇ ಡ್ರಾಯಿಂಗ್ ನೀವು ಮಾಡಿದ್ಮೇಲೆ, ಯಾವುದೇ ಡ್ರಾಯಿಂಗು ಡ್ರಾಫ್ಟಿಂಗ್ ಮಾಡಿದ್ಮೇಲೆ ಸೊ ಅದು ಹೇಗೆ ಸೇವ್ ಆಗಬೇಕು, ನೀವು ಡೈರೆಕ್ಟಾಗಿ ಸೇವ್ ಅಂತ ಕೊಟ್ಟ ತಕ್ಷಣ ಅದು ಯಾವ ಫಾರ್ಮೆಟಲ್ಲಿ ಸೇವ್ ಆಗಬೇಕು, 2013, 10, 2007. ಸೊ ಈಗ ನೀವೊಂದು ಡ್ರಾಯಿಂಗ್ ಕ್ರಿಯೇಟ್ ಮಾಡಿರ್ತೀರಾ, ಅದನ್ನು ಸೇವ್ ಮಾಡ್ತೀರಾ. ಓಕೆ, ಈಗ ಬೇರೆಯವ್ರ ಹತ್ರ AutoCAD 2007 ಇರುತ್ತೆ. ಸೊ ಅಲ್ಲಿ ಓಪನ್ ಆಗಲ್ಲ. ಸೊ ನೀವು ಇದರಲ್ಲಿ ಸೇವ್ ಮಾಡ್ಕೋಬೇಕು, ಅಲ್ಲಿ AutoCAD 2007 ಸೇವ್ ಮಾಡ್ಕೋಬೇಕು. ಸೊ ಇಟ್ ವಿಲ್ ಓಪನ್, ಬಟ್ ಯುವರ್ AutoCAD 2007 ವಿಲ್ ಓಪನ್ ಇನ್ AutoCAD 2020 ವರ್ಷನ್. ಸೊ ವರ್ಷನ್ ಎಷ್ಟು ರೀಸೆಂಟ್ ಆಗಿರುತ್ತೋ ಅಲ್ಲಿ ಎಲ್ಲ AutoCAD ವರ್ಷನ್ಸ್ ಅಥವಾ AutoCAD ಫೈಲ್ ಓಪನ್ ಆಗುತ್ತೆ. ಬಟ್ ಒಂದೊಂದ್ರಲ್ಲಿ ಏನಾಗುತ್ತೆ ಅಂದರೆ ಈ
2020 ಮಾಡಿರೋ ಫೈಲು 2007 ಓಪನ್ ಆಗೋದಿಲ್ಲ. ಸೊ ಸೇವ್ ಮಾಡ್ಕೊಳ್ಳೋವಾಗಲೇ ನಾವೇನು ಮಾಡಬೇಕು, ಆಟೋಕ್ಯಾಡ್ 2007 ಅಂತ ಹೇಳಿ ಸೇವ್ ಮಾಡಿಕೊಂಡ್ರೆ ನಾವು ಯಾರ ಹತ್ರ ಆ ಡ್ರಾಯಿಂಗ್ ಕೂಡ ಹೋಗ್ತೀವೋ ಸೊ ಅವ್ರ ಸಿಸ್ಟಮಲ್ಲಿ ಆಟೋಕ್ಯಾಡ್ 2007 ಇದ್ರೆ ಸೊ ಓಪನ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಮಾಡಿಫೈ ದ ಡ್ರಾಯಿಂಗ್ ಆಲ್. ಓಕೆ, ಅಥವಾ 4 ಆಪ್ಷನ್ ಇದೆ, 2000 ಆಪ್ಷನ್ ಇದೆ, 13, 12. ಸೊ ಆಲ್ ದ ವರ್ಷನ್ಸ್, ನಿಮಗೆ ಯಾವ ವರ್ಷನ್ಸ್ ಬೇಕು, ನೆಕ್ಸ್ಟ್ ನೀವು ಯಾರಿಗೆ ಕೂಡ ಹೋಗ್ತೀರಾ ಅಥವಾ ಎಲ್ಲಿ ನಿಮ್ಮ ಕೆಲಸ ಇದೆ ಅವ್ರ ಸಿಸ್ಟಮಲ್ಲಿ ಯಾವ ವರ್ಷನ್ ಆಫ್ ದ ಆಟೋಕ್ಯಾಡ್ ಇದೆ ಅದನ್ನ ತಿಳ್ಕೊಂಡು ನೀವು ಮಾಡ್ತಾ ಹೋಗ್ಬೋದು. ಬಟ್ ನಿಮ್ಮ ಹತ್ರ ರೀಸೆಂಟ್ ಆಗಿರೋ ಮೀನ್ಸ್ ಈಗ ನೋಡಿ 2020 ಇಸ್ ದ ರೀಸೆಂಟ್ ವರ್ಷನ್. ಸೊ ನೀವು ಯಾವುದ್ರಲ್ಲಾದರೂ ಯಾವ ವರ್ಷನ್ಲಾದರೂ ಡ್ರಾಯಿಂಗ್ ಮಾಡ್ಕೊಂಬಂದು ಆಟೋಕ್ಯಾಡ್ 2020 ಓಪನ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಆಸ್ ಫೈಲ್ ಸೇವ್ ಆಸ್. ಓಕೆ, ನೆಕ್ಸ್ಟು ಮತ್ತೆ ಹೆಲ್ಪ್ ಆಗ್ಬೋದು ಇಲ್ಲಿ ನಿಮಗೆ. ಇಲ್ಲಿ ರೀಸೆಂಟ್ ಫೈಲ್ 9 ಫೈಲ್. ಓಕೆ, ಯು ವಿಲ್ ಗೆಟ್ ಟು ನೋ 9 ಫೈಲ್ಸ್. ಸೊ ಎಷ್ಟು 9 ಫೈಲ್ಸ್ ಇರಲು ಅಥವಾ 10 ಫೈಲ್ಸ್ ಇರಲು, ಇಟ್ ಡಿಪೆಂಡ್ಸ್ ಅಪಾನ್ ಹೌ ಯು ಕೀಪ್. ಓಕೆ, ಇಟ್ ಈಸ್ ನಾಟ್ ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಲಾಟ್ ಆ್ಯಂಡ್ ಪಬ್ಲಿಷ್. ಓಕೆ, ಇಲ್ಲಿ ನಿಮ್ದು ಪ್ರಿಂಟರ್, ನಿಮ್ಮ ಸಿಸ್ಟಮ್ ಡೈರೆಕ್ಟಾಗಿ ಪ್ರಿಂಟರ್ಗೆ ಕನೆಕ್ಟ್ ಆಗಿದೆ. ಸಿ ಹಿಯರ್ ನನ್ನ ಸಿಸ್ಟಮ್ ಇದೆ ಅಲ್ವಾ, ಅದು HP Inktank 310 ಸೀರೀಸ್ ಅಂತ ಹೇಳಿ ಒಂದು ಪ್ರಿಂಟರ್ ನೇಮ್ ಅದು. ಸೊ ಅದಕ್ಕೆ ಕನೆಕ್ಟೆಡ್ ಇದೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಶೋಯಿಂಗ್ ಇಟ್ಸ್ ನೇಮ್. ಓಕೆ, ನಮ್ಮ ಕಡೆ ಪ್ರಿಂಟರ್ ಇಲ್ಲ ಅಂದರೆ ಡೋಂಟ್ ವರಿ, ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF. ಸೊ ಇಟ್ಸ್ ವಿಲ್ ಬಿ ಇನ್ ಬಿಲ್ಟ್, ಅಥವಾ ಆಟೋಕ್ಯಾಡ್ PDF ಅಂತ ಇರುತ್ತೆ. ಸೊ ನೀವು ಅಲ್ಲೇ ಪ್ರಿಂಟ್ ಅಂತ ಕೊಟ್ಟಾಗ ಡೈರೆಕ್ಟ್ಲಿ ಅದು PDF ಆಗಿ ಸೇವ್ ಆಗುತ್ತೆ. ಅಥವಾ ಡೈರೆಕ್ಟ್ಲಿ ಪ್ರಿಂಟ್ ಆಗ್ಬೇಕಂತ ಹೇಳಿದ್ರೆ ನೀವು ಯಾವ ಮಿಷಿನ್ ಇರುತ್ತೋ ಆ ಮಿಷಿನ್ ಹೆಸರು ಇಲ್ಲಿ ಆಪ್ಷನಲ್ಲಿ ಬರುತ್ತೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಅಷ್ಟೇ. ಓಕೆ, ಸೊ ನಾನು ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ಪ್ಲಾಟ್ ಟು ಫೈಲ್. ನೀವು ಫೈಲ್ ಆಗಿ ಅಥವಾ ಸೇವ್ ಮಾಡಿದಾಗ ನಿಮ್ಮ ಸಿಸ್ಟಮಲ್ಲಿ ಎಲ್ಲಿ ಸೇವ್ ಆಗಬೇಕು ಅನ್ನೋದು ಕೇಳ್ತಾ ಇರುತ್ತೆ. ಓಕೆ, ಡೆಸ್ಕ್ಟಾಪಲ್ಲಿ ಸೇವ್ ಆಗಬೇಕಾ ಏನು ಅಂತ ಕೇಳುತ್ತೆ. ನೀವು ಎಲ್ಲಿ ಸೇವ್ ಮಾಡ್ತಿರೋ ಅಲ್ಲಿ ಸೇವ್ ಆಗುತ್ತೆ. ಸೊ ಇಲ್ಲಿ ನಂದೆಲ್ಲಾಗುತ್ತೆ, ಸೊ ಸಿ ಅಲ್ಲಿ ಚಂದ್ರಕಾಂತ್ ಅಂತ ಫೋಲ್ಡರ್ ಇದೆ, ಅದರಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋ ಫೋಲ್ಡರ್ ಇದೆ, ಅಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟು ಸೊ ದೀಸ್ ಆರ್ ಆಲ್ ಓಕೆ. OLE ಇದೆಲ್ಲ ನಿಮಗೆ ಲೇಟರ್ ಹೇಳ್ತೀನಿ. ಸೊ ಸಿಸ್ಟಮ್ ಇದರಲ್ಲಿ ಅಂಥದ್ದೇನು ನಿಮ್ಗೆ ಯೂಸ್ ಆಗೋಂಥದ್ದೇನಿಲ್ಲ. ನೆಕ್ಸ್ಟ್ ಏನು ಡ್ರಾಫ್ಟಿಂಗಿಗೆ ಬರ್ತೀವಿ. ಸೊ ಇಲ್ಲಿ ಆಟೋ ಸ್ನ್ಯಾಪ್ ಮಾರ್ಕರ್ ಸೈಜ್ ಅಂತಿದೆ. ಸೊ ನೀವು ಯಾವುದಾದ್ರೂ ಆಬ್ಜೆಕ್ಟ್ನ ಸ್ನ್ಯಾಪ್ ಮಾಡಬೇಕು ಅಥವಾ ಅದರದ್ದು ಏನೋ ನಿಮ್ಗೆ ತೋರಿಸ್ಬೇಕಂತ ಹೇಳಿದ್ರೆ ಸೊ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಐ ವಿಲ್ ಶೋ ಯು ವೆನ್ ಐ ಡೂ ದ ಡ್ರಾಯಿಂಗ್. ಸೊ ನಮಗೆ ಸೊ ಈ ಸ್ನ್ಯಾಪ್ ಮಾರ್ಕರ್ ಸೈಜು ಒಂದಿಷ್ಟಿರಲಿ. ಓಕೆ, ಆಮೇಲೆ ಆಪ್ರೇಚರ್ ಅಂದರೆ ಇಲ್ಲಿ ಒಳಗಡೆ ಒಂದು ಸ್ಮಾಲ್ ಕ್ರಾಸ್ ಏರಲ್ಲಿ ಒಂದು ಸ್ಕ್ವೇರ್ ಇದೆ ಅಲ್ವಾ, ಅದ್ರ ಸೈಜು. ಸೊ ನೀವು ಇಲ್ಲಿ ಬಿಗ್ ಮಾಡ್ಕೋಬೋದು, ಸ್ಮಾಲು ಮಾಡ್ಕೋಬೋದು, ಆ ಸೆಟ್ಟಿಂಗ್ಸು. ಸೊ ಎಲ್ಲಿ ಹೋಗಿದ್ದೆ ನಾನು, ಐಕಾನಲ್ಲಿ ಆಪ್ಷನ್ ಸೆಟ್ಟಿಂಗ್ಸಲ್ಲಿ ಇರುತ್ತೆ. ಓಕೆ, ಸೊ ಐ ಚೇಂಜ್ ದ ಆಪರೇಚರ್ ಸೈಜ್. ಫೈನ್, ಅಪ್ಲೈ ಕೊಡ್ತೀನಿ. ನೆಕ್ಸ್ಟ್ 3D ಮಾಡಲಿಂಗ್ ನಿಮ್ಗೆ ಬೇಕಾಗಲ್ಲ, ಸೆಲೆಕ್ಷನ್. ಸೊ ಗ್ರಿಪ್ ಸೈಜ್, ಯಾವುದೇ ಒಂದು ಲೈನ್ ಗ್ರಿಪ್ ಪಾಯಿಂಟ್ಸ್ ಅಂತ ಬರುತ್ತೆ. ಸೊ ವಿತ್ ದಿಸ್ ಯು ಕ್ಯಾನ್ ಚೇಂಜ್ ಇಟ್. ಓಕೆ, ದಿಸ್ ಬೋತ್ ನೀವು ಪ್ರಾಕ್ಟಿಕಲಿ ಡ್ರಾಯಿಂಗ್ ಮಾಡಿದಾಗ ನಿಮಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಎಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು, ಎಲ್ಲಿ ಸೆಲೆಕ್ಟ್ ಮಾಡಬಾರ್ದು, ಆ ರೀತಿ. ಓಕೆ, ನೆಕ್ಸ್ಟು ಪ್ರೊಫೈಲ್ಸ್. ಸೊ ದಿಸ್ ವಾಸ್ ಅಬೌಟ್ ದ ಆಪ್ಷನ್ಸ್ ಪ್ಯಾನಲ್ ಇನ್ ಯುವರ್ ಐಕಾನಲ್ಲಿ ಇದೆಯಲ್ಲ, ಸೊ ಇದರಲ್ಲಿ ಬರುವಂಥ ಆಪ್ಷನ್ಸ್. ಫೈನ್. ಸೊ ನೆಕ್ಸ್ಟ್ what we can do here. So next we will see the draw panel. Fine. So draw panel ಅಲ್ಲಿ ಏನೇನು ನೋಡಿದ್ವಿ, ಲೈನ್ ಇದೆ. ಓಕೆ, ಪಾಲಿಲೈನ್, ಸರ್ಕಲ್, ಆರ್ಕ್. ಸೊ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ನಾವು ವಿ ವಿಲ್ ಲರ್ನ್ ಕ್ಲಿಯರ್ಲಿ. ಓಕೆ, ಸೊ ಲೈನ್ ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಡ್ರಾಪ್ ಕರ್ಸರ್ನ ಲೈನ್ ಡ್ರಾಪ್ ಪ್ಯಾನಲ್ಲಿ ಹೋಗ್ತೀನಿ. ಸೊ ಲೈನ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡೋದಂದ್ರೆ ಹಿಂಗೆ ಮೌಸ್ ಇಲ್ಲೇ ತೊಗೊಂಡೋಗಿ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಏನು, ಅದೇ ಕರ್ಸರ್ನ ವರ್ಕ್ ಸ್ಪೇಸಲ್ಲಿ ತಂದು ಏನು ಮಾಡ್ತೀನಿ, ಸ್ಪೆಸಿಫೈ ಫಸ್ಟ್ ಪಾಯಿಂಟ್. ಸ್ಪೆಸಿಫೈ ಮಾಡಿದೆ ಅಂದರೆ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿದೆ. ದೆನ್ ನಮಗೆ ಎಷ್ಟು ಯೂನಿಟ್ಸ್ ಬೇಕು ಅಷ್ಟು. ಸೊ ಬಿಫೋರ್ ಗೋಯಿಂಗ್ ಟು ದ ಡ್ರಾ ಪ್ಯಾನಲ್ ಏನು ಮಾಡೋಣ ಅಂತ ಹೇಳಿದರೆ, ಸೊ ಯಾವುದೇ ಡ್ರಾಯಿಂಗ್ ಫಸ್ಟ್ ಬಿಡಿಸ್ಬೇಕಂತ ಹೇಳಿದರೆ ಒಂದು ಏರಿಯಾನ ನಾವು ಕನ್ಫೈನ್ ಇಟ್ಕೋಬೇಕು. ಓಕೆ, ಸೊ ದಿಸ್ ವರ್ಕ್ ಸ್ಪೇಸ್ ಏನಿದೆ ಅಲ್ವಾ, ದಿಸ್ ಈಸ್ ಇನ್ಫೈನೈಟ್. ಓಕೆ, ನಾ ಝೂಮ್ ಮಾಡ್ತಾ ಹೋದ ಹಾಗೆ ಅದು ಝೂಮ್ ಆಗ್ತಾನೆ ಹೋಗುತ್ತೆ, ಹಾಗೆ ನಾ ಝೂಮ್ ಔಟ್ ಮಾಡಿದಾಗ ಝೂಮ್ ಔಟ್ ಆಗ್ತಾನೆ ಹೋಗುತ್ತೆ. ಸೊ ಒಂದು ರೀಜನ್, ಪರ್ಟಿಕ್ಯುಲರ್ ರೀಜನ್ ಅಂತಿಲ್ಲ. ಸೊ ನಾವೇನು ಮಾಡಕ್ಕೆ ಹೋಗಬೇಕು,
ಒಂದು ರೀಜನ್ ಅನ್ನ ಲಿಮಿಟ್ ಮಾಡ್ಕೋಬೇಕು. ಸೊ ಆ ಲಿಮಿಟ್ ಮಾಡ್ಕೊಳಕ್ಕೆ ವಿ ಹ್ಯಾವ್ ದ ಕಮಾಂಡ್ ವಾಟ್ ದಟ್ ಈಸ್ ಲಿಮಿಟ್. ಸೊ ಐ ಆಮ್ ಟೈಪಿಂಗ್ ಹಿಯರ್. ನಾ ಏನೇ ಟೈಪ್ ಮಾಡಿದ್ರು ಸೊ ಇಲ್ಲಿ ಕಮಾಂಡ್ ಟ್ಯಾಬ್ ಇದೆ ನೋಡಿ ಇದು. ಸೊ ಹಿಯರ್ ದ ಕಮಾಂಡ್ ಟ್ಯಾಬ್ ಇಸ್ ದೇರ್. ಸೊ ಇಲ್ಲಿ ಟೈಪ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲಿ ಕ್ರಾಸ್ ಇರುತ್ತಾನೆ ಟೈಪ್ ಆಗುತ್ತೆ. ಯು ಕ್ಯಾನ್ ಸಿ ಕ್ಯಾನ್ಸಲ್ ಮಾಡಿದೆ. ಸೊ ಕಮಾಂಡ್ ಅಲ್ಲಿ ಬಂತು ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡೋದು ಹೆಂಗೆ? ಎಸ್ಕೇಪ್. ಇಫ್ ಯು ಪ್ರೆಸ್ ಎಸ್ಕೇಪ್ ಇಟ್ ವಿಲ್ ಗೆಟ್ ಕ್ಯಾನ್ಸಲ್ ವಾಟ್ ಎವರ್ ಕಮಾಂಡ್ ಯು ಟೇಕ್. ಸೊ ಲೈನ್ ತಗೊಂಡೆ, ಎಸ್ಕೇಪ್ ಕೊಟ್ರೆ ಸೊ ಇಟ್ ವಿಲ್ ವ್ಯಾನಿಶ್ ದ ಕಮಾಂಡ್. ಓಕೆ, ಇಟ್ ವಿಲ್ ಕ್ಲೋಸ್ ದ ಕಮಾಂಡ್. ಸೊ ಇವಾಗ ಏನು ಮಾಡ್ತೀನಿ, ಸೊ ಲಿಮಿಟ್ಸ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಸೊ ಲಿಮಿಟ್ಸ್ ಟೈಪ್ ಮಾಡಿದಾಗ ಅದು ಕೇಳುತ್ತೆ ಲಿಮಿಟ್ಸ್ ಲೋವರ್ ಲೆಫ್ಟ್ ಕಾರ್ನರ್. ಓಕೆ, ಸೊ ವಾಟ್ ಈಸ್ ದ ಲೋವರ್ ಲೆಫ್ಟ್ ಕಾರ್ನರ್? ಸೊ ಅದನ್ನ ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ 0,0 ಅಂತ ತಗೋತೀವಿ. ಏನದು? ಒಂದು ಪ್ಲೇನ್ ಅಂತ ತಗೊಂಡ್ರೆ ಸಿ. ಸೊ ಒಂದು ಪೇಪರ್ ಅಂತ ಹೇಳಿದ್ರೆ ಇದು A4 ಶೀಟ್ ಅಂತ ತಗೊಳ್ಳಿ. ಸೊ ಇದೊಂದು A4 ಶೀಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಹಿಂಗೆ ಎಕ್ಸಾಂಪಲ್. ಸೊ ಒಂದು ರೀಜನ್, ನಾವು ಈ ರೀಜನ್ ಅಲ್ಲಿ ನಮ್ಗೆ ಡ್ರಾಯಿಂಗ್ ಬರ್ಬೇಕಂತ ಹೇಳಿದ್ರೆ ಹೆಂಗ್ ಮಾಡ್ತೀವಿ? 0,0. ಸೊ ಇದನ್ನ ಎಕ್ಸ್ ಆಕ್ಸಿಸ್, ಇದನ್ನ ವೈ ಆಕ್ಸಿಸ್. ಸೊ ಒರಿಜಿನ್ ಅಲ್ವಾ, 0,0 ಅಂತ ಇಲ್ಲಿ ತಗೋತೀವಿ. ಆಮೇಲೆ ಸೊ A4 ಡೈಮೆನ್ಷನ್ ಏನು? 420 into 297. ಸೊ ಸಮಥಿಂಗ್ ಲೈಕ್ ದಟ್. ಓಕೆ, A4 ಡೈಮೆನ್ಷನ್ಸ್. ಸೊ ಇದು 420 into 297. ಅಥವಾ ನಮಗೇನಾದರೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ A4 ಸೈಜ್ ಶೀಟ್ ಹೀಗೆ ಬೇಕಂದ್ರೆ ಸೊ ಇದು ಪೋರ್ಟ್ರೇಟ್ ವ್ಯೂ. ಸೊ ದಿಸ್ ಈಸ್ ಲ್ಯಾಂಡ್ಸ್ಕೇಪ್ ವ್ಯೂ. ಸೊ ದಿಸ್ ಈಸ್ 297 ಆಗುತ್ತೆ, ಇದು 420 ಆಗುತ್ತೆ. ಇದರಲ್ಲಿ ಪೋರ್ಟ್ರೇಟ್ ವ್ಯೂ ಅಲ್ಲಿ. ಲ್ಯಾಂಡ್ಸ್ಕೇಪ್ ಅಲ್ಲಿ ಏನಾಗುತ್ತೆ? ದಿಸ್ ಈಸ್ ಗ್ರೇಟರ್, ದಟ್ ಈಸ್ 420, ಇದು 297 ಆಗುತ್ತೆ. ಸೊ ಇದನ್ನ ಹೆಂಗ್ ಮಾಡ್ಬೋದು, ಹೆಂಗ್ ಕೇಳುತ್ತೆ ಅಂತ ಹೇಳಿದ್ರೆ ಸಾಫ್ಟ್ವೇರು ಸ್ಪೆಸಿಫೈ ದ ಲೋವರ್ ಲೆಫ್ಟ್ ಕಾರ್ನರ್ ಅಂತ ಇದು. ಓಕೆ, 0,0 ಇಲ್ಲಿ ಅಷ್ಟೇ 0,0. ಸ್ಪೆಸಿಫೈ ನೆಕ್ಸ್ಟ್ ಟು ರೈಟ್ ಅಪ್ ಕಾರ್ನರ್ ಅಂತ ಕೇಳುತ್ತೆ. ಸೊ ಅವಾಗ ಇಲ್ಲಿ ಡೈಮೆನ್ಷನ್ ಕೊಡಬೇಕು. ನಾವೇನಾದ್ರೂ 420,297 ಅಂತ ಕೊಟ್ರೆ ಸೊ ಇಟ್ ವಿಲ್ ಫಾರ್ಮ್ ದಿಸ್ ಟೈಪ್ ಆಫ್ ರೀಜನ್. ಇಫ್ ವಿ ಗಿವ್ 297, that is first x axis, next y axis, 297 in 420 ಕೊಟ್ರೆ the region will be like this in the portrait view. Okay, so like that it will ask us. So limits type ಮಾಡಿದೆ. So it is asking what? Lower left corner. ಏನು ಮಾಡಬೇಕು? 0,0. next to ಸೊ ಅದೇ ಬೈ ಡಿಫಾಲ್ಟ್ ಆಗಿ ಅದೇ ತೋರಿಸ್ತಾ ಇದೆ 420, 297 ಅಂತ ಇಲ್ಲೇ ನೋಡಿ. ಅಥವಾ ನೀವು ಇನ್ನೊಮ್ಮೆ ಟೈಪ್ ಮಾಡ್ಕೋಬಹುದು 420,297. ಎಸ್, ನೌ ಯುವರ್ ಮಾಡೆಲ್ ಈಸ್ ಸೆಟ್ ಫಾರ್ ದ ರೀಜನ್ ಆಫ್ A4 ಶೀಟ್ ಪೇಪರ್. ಸೆಟ್ ಎಂಟರ್, ಎಂಟರ್. ಸೊ ಒನ್ಸ್ ಲಿಮಿಟ್ ಸೆಟ್ ಆದಮೇಲೆ ನೆಕ್ಸ್ಟ್ ವರ್ಕ್ ನಮ್ಮದು ಯೂನಿಟ್ ಸೆಟ್ ಮಾಡ್ಕೋಬೇಕು. ಸೊ ಹೇಗೆ ಯೂನಿಟ್ ಸೆಟ್ ಮಾಡೋದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಇಟ್ ಈಸ್ UN. Okay, we have to type UN. Either here you can type or else you can go to the cursor command prompt. ಆಮೇಲೆ UN ಅಂತ ಟೈಪ್ ಮಾಡಿ ಅಥವಾ ಯೂನಿಟ್ಸ್ ಅಂತ ಫುಲ್ ಟೈಪ್ ಮಾಡಿ. ಓಕೆ, ಇಟ್ಸ್ ಯುವರ್ ವಿಶ್. ಸೊ ಯೂನಿಟ್ಸ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನಮಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಲೆಂತ್ ಯಾವ ಟೈಪ್ ಇದೆ, ಡೆಸಿಮಲ್, ಆರ್ಕಿಟೆಕ್ಚರಲ್, ಇಂಜಿನಿಯರಿಂಗ್, ಫ್ರಾಕ್ಷನಲ್, ಸೈಂಟಿಫಿಕ್. ಸೊ ನಿಮಗೆ ಯಾವ್ದು ಬೇಕು ಅದನ್ನ ತಗೋಬಹುದು. ಫೀಟ್ ಇಂಚಸ್ ಅಂತ ಆದ್ರೆ ಇಂಜಿನಿಯರಿಂಗ್ ತಗೊಳ್ಳಿ, ನಮಗೆ ಯೂಸ್ ಆಗುವಂಥದ್ದು. ಇಲ್ಲಾಂದ್ರೆ ನಮ್ಗೆ ಮಿಲಿಮೀಟರ್ಸ್ ಅಲ್ಲೇ MM ಅಲ್ಲಿ ಇಡ್ತೀವಿ ಅಂತ ಹೇಳಿದ್ರೆ ಡೆಸಿಮಲ್ ತಗೋಬಹುದು. ಓಕೆ, ಸೊ ಆದಷ್ಟು ಸ್ಮಾಲ್ ವ್ಯಾಲ್ಯೂಸ್ ಆ ಡೆಸಿಮಲ್ ನಾವು ಆಯ್ಕೆ ಮಾಡ್ಕೋಬೇಕು. ಓಕೆ, ಸೊ ಮೀಟರ್ಸ್ ಅಲ್ಲಿ ನೀವೇನಾದ್ರೂ ಡ್ರಾಯಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ MM ಅಲ್ಲಿ ತಗೊಳ್ಳಿ ವ್ಯಾಲ್ಯೂಸು. ಫೀಟ್ ಇಂಚಸ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇಂಚಸ್ ಅಲ್ಲಿ ತಗೊಳ್ಳಿ. ಓಕೆ, ಸೊ ಇಂಜಿನಿಯರಿಂಗಿಗೆ ಹೋಗಿ ಸೊ ಪ್ರಿಸಿಷನ್ 0. ಓಕೆ, ಇಂಚಸ್ ಆರ್ ನಮಗೇನು ಬೇಕಿಲ್ಲಿ ಡೆಸಿಮಲ್ 0.0. ಓಕೆ, ಪಾಯಿಂಟ್ ಆದ್ಮೇಲೆ ಡಬಲ್ ಡೆಸಿಮಲ್ ಬೇಕಂದ್ರೆ ಹಿಂಗೆ, ಸೊ ಟ್ರಿಬಲ್. ಸೊ ಇಟ್ ಇಸ್ ಜಸ್ಟ್ ಯುವರ್ ಆಪ್ಷನ್. ಸೊ ಸೆಲೆಕ್ಟ್ 0,0. ಸೊ ಇಲ್ಲಿ MM ಆಗಿ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಂಟಿಮೀಟರ್, MM, ಎವ್ರಿಥಿಂಗ್ ಇಸ್ ದೇರ್. ನಮಗೆ ಯಾವ್ದು ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಓಕೆ, ಸೊ ಯೂನಿಟ್ ಸೆಟ್ ಮಾಡ್ಕೊಂಡೆ. ಸೊ ಇನ್ನೊಂದು ತೋರಿಸಲಿಲ್ಲ ಅಲ್ಲಿ. ಸೊ ಯೂನಿಟ್ಸ್ ಅಲ್ಲಿ ಇನ್ನೊಂದು ಏನಿದೆ, ಆಂಗಲ್. if you are setting angle then your degree. ಸೊ ಬೈ ಡಿಫಾಲ್ಟ್ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳುತ್ತೆ. ಸೊ 0 ಇಲ್ಲ ಆದರೆ 90, 270,
360 ಅಗೇನ್ 0. ನಿಮಗೆ ಕ್ಲಾಕ್ ವೈಸ್ ಬೇಕಂದ್ರೆ ಕ್ಲಾಕ್ ವೈಸ್ ತಗೊಳುತ್ತೆ ಹಿಂಗೆ. ಸೊ ಸಿಸ್ಟಮ್ ಏನಾದ್ರು ತಗೊಳುತ್ತೆ ಬೈ ಡಿಫಾಲ್ಟ್ ಇಟ್ ವಿಲ್ ಟೇಕ್ ಆಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಡೆಸಿಮಲ್ 0 ಓಕೆ. ಸೊ ನಮ್ದೀಗ ಯೂನಿಟ್ ಸೆಟ್ ಆಗಿದೆ, ಲಿಮಿಟ್ ಕೂಡ ಸೆಟ್ ಆಗಿದೆ. ಬೇಸಿಕ್ ಡ್ರಾಯಿಂಗ್ ಟೂಲ್ಸ್ ಇಂದ ಹೋಗೋಣ. ಓಕೆ, ಸೊ ಡ್ರಾ ಮಾಡೋಕ್ಕೆ ಎಲ್ಲಿ ಬರ್ತೀನಿ ನಾನು, ಡ್ರಾ ಪ್ಯಾನಲ್ಗೆ ಬರ್ತೀನಿ. ಸೊ ದಿಸ್ ಇಸ್ ಡ್ರಾ ಪ್ಯಾನಲ್, ಮಾಡಿಫೈ ಪ್ಯಾನಲ್, annotation, layers, block, properties, groups, utilities, clipboard view. ಸೊ ಎಲ್ಲರದು ಆ ಟ್ಯಾಬ್ ಇಂದು ಅದರದ್ದೇ ಮಹತ್ವವಿದೆ. ಸೊ ವಿ ವಿಲ್ ನೋ ಅಬೌಟ್ ದೆಮ್ ಲೇಟರ್. ಅದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಸೊ ಫಸ್ಟು ಒಂದು ಲೈನ್ ಡ್ರಾ ಮಾಡ್ತೀನಿ. ಸಿ ಹೆಂಗೆ, ಸೊ ಕರ್ಸರ್ ತೊಗೊಂಡೋಗಿ ಡ್ರಾ ಪ್ಯಾನಲ್ ಇಂದ ಲೈನನ್ನು ಸೆಲೆಕ್ಟ್ ಮಾಡ್ತೀನಿ. ಮೌಸ್ ತೊಗೊಂಡೋಗಿ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿದ್ರೆ ಸೊ ಇಟ್ ವಿಲ್ ಆಸ್ಕ್ ಮೀ ಏನಂತ ಕೇಳ್ತಾ ಇದೆ, ಸ್ಪೆಸಿಫೈ ಫಸ್ಟ್ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಒಂದು ಲೆಫ್ಟ್ ಕ್ಲಿಕ್ ಕೊಡ್ತೀನಿ. ಸೊ ದೆನ್ ನಾನು ಹೇಗೆ ಡ್ರ್ಯಾಗ್ ಮಾಡ್ತೀನಿ ಮೌಸ್ನ ಆ ರೀತಿ ಅದು ಲೈನು ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಯಾವುದೇ ಆಂಗಲ್ ಅಲ್ಲಿ ಪ್ಲೇಸ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಲೈನ್ ಕಮಾಂಡ್. ಸಿ, ಸೊ ಇದು ಆಂಗಲ್ ಹೋಗ್ತಾ ಇದೆ ಅಲ್ವಾ, ನಮಗೆ ಆಂಗಲ್ ಬೇಡ, ಸ್ಟ್ರೇಟ್ ಲೈನ್ ಬೇಕು. ಓಕೆ, ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ಆರ್ಥೋ ಆನ್ ಮಾಡ್ಕೋಬೇಕು. ಸೊ ಆರ್ಥೋ ಆನ್ ಆದಾಗ ಏನಾಗುತ್ತೆ, ಸೊ ವಿ ಕ್ಯಾನ್ ಡ್ರಾ ಅ ಲೈನ್ ವಿಚ್ ಈಸ್ act like a quadrant. So either 0 degree or 90 or 270 or 360 degree ಈ ರೀತಿ ಲೈನು ಆಗುತ್ತೆ. ಸೊ ಲೈನಲ್ಲಿ ಮತ್ತೇನು ವಿಶೇಷತೆ ಅಂತ ಹೇಳಿದ್ರೆ, ಸಿ ಒಂದು ಲೈನ್ ಡ್ರಾ ಮಾಡಿದೆ. ಸೊ ಎಲ್ಲ ಡಯಾಗ್ರಾಮ್ಸಿಗೂ ಒಂದೇ ಲೈನ್ ಇರಲ್ಲ. ಸೊ ನಾವು ಡಿಫ್ರೆನ್ಸ್ ತೋರಿಸ್ಬೇಕಂದ್ರೆ ಅದರದ್ದು ಥಿಕ್ನೆಸ್ ಸಹಿತ ತೋರಿಸ್ಬೇಕು. ಓಕೆ, ಈ ಲೈನ್ ಇಂದ ಥಿಕ್ನೆಸ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿದ್ರೆ, ಸಿ ಇಲ್ಲಿ ಬೈ ಲೇಯರ್ ಅಂತಿದೆ. ಓಕೆ, ಅಥವಾ ಪ್ರಾಪರ್ಟೀಸ್ ಅಲ್ಲಿ ಬೈ ಬ್ಲಾಕ್ ಕೂಡ ಇದೆ. ಓಕೆ, ನಮಗೆ ಯಾವ ಟೈಪ್ ಆಫ್ ಲೈನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗ್ಬೇಕು, ಅದರ್ ಅಂತಿದೆ ಅಲ್ವಾ, ಅಲ್ಲಿ ಹೋಗಿ ಲೋಡ್ ಮಾಡ್ಕೋಬೇಕು ನಾವು. ಸೊ ಲೋಡ್ ಯಾವ ಟೈಪ್ ಬೇಕು, ಡ್ಯಾಶ್ ಡ್ಯಾಶ್ ಲೈನ್ ಬೇಕಾ ಅಥವಾ ಸೆಂಟರ್ ಲೈನ್ ಬೇಕಾ. ಸೊ ಇದೆಲ್ಲ ನೀವು ಡ್ರಾಯಿಂಗ್ ಒಳಗೆ ಡ್ರಾಯಿಂಗ್ ಡೆಪ್ತ್ ಅಲ್ಲಿ ಹೋದಾಗೆ ನಿಮ್ಗೆ ಇವೆಲ್ಲ ಗೊತ್ತಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೆಂಟರ್ ಲೈನ್ ತಗೋತೀನಿ. ಸೊ ಸೆಂಟರ್, ಓಕೆ ಓಕೆ ಕೊಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಲೋಡ್ ಆಗಿದೆ ಆಲ್ರೆಡಿ ಸೆಂಟರ್. ಸೊ ಇವಾಗ ಪ್ರಾಪರ್ಟೀಸ್ ಸೆಂಟರ್ ಬಟ್ ಟೇಕಿಂಗ್ ದ ಸೇಮ್ ಕಮಾಂಡ್ ಲೈನ್. ಸೊ ಬಿಡಿಸ್ತೀನಿ. ಸೊ ಯು ಕ್ಯಾನ್ ಸಿ ದ ಲೈನ್. ಓಕೆ, ಡಾಟ್ 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 ಆಗಿದೆ. ಸೊ ಈ ತರ ಲೈನ್ ಟೈಪ್ಸ್ ಕೂಡ ಇದಾವೆ. ಆ್ಯಂಡ್ ನಮಗೆ ಲೈನ್ ಇಂದು ಥಿಕ್ನೆಸ್ ಜಾಸ್ತಿ ಬೇಕು. ಸಿಯ ಒನ್ ಥಿಕ್ನೆಸ್ ತಗೋತೀನಿ, 1 mm. ಓಕೆ, ಲೈನ್ ಬಿಡಿಸ್ತೀನಿ. ಓಕೆ, ಸೊ ಇದ್ಯಾಕೆ ಇದೇ ತರ ಬರ್ತಾ ಇದೆ, ಬಿಕಾಸ್ ಇಲ್ಲಿ ನಾನು ಸೆಂಟರ್ ಇದೆ. ಓಕೆ, ಬೈ ಲೇಯರ್ ಆದ್ರೂ ತಗೊಳ್ಳಿ ಅಥವಾ ಬೈ ಬ್ಲಾಕ್ ಆದ್ರೂ ತಗೊಳ್ಳಿ. ಸೊ ಇವಾಗ ಲೈನ್ ಮತ್ತೆ ಡ್ರಾ ಮಾಡ್ತೀನಿ. ಬಟ್ ಇದು ಥಿಕ್ನೆಸ್ ತೋರಿಸ್ತಾ ಇಲ್ಲ, ಸೇಮ್ ಥಿಕ್ನೆಸ್ ಇದೆ ಅಲ್ವಾ. ಅದಕ್ಕೆ ಇನ್ನೊಂದು ಕಮಾಂಡ್ ಇದೆ, ಏನದು ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಲೈನ್ ವೇಟ್ ಅಂತ ಹೇಳಿ. ಸೊ ಲೈನ್ ವೇಟ್ ಅಲ್ಲಿ ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ, ಡಿಸ್ಪ್ಲೇ ಲೈನ್ ವೇಟ್. ಎಸ್, ಐ ವಾಂಟ್ ಟು ಡಿಸ್ಪ್ಲೇ. ಓಕೆ, ಸಿ ಇಟ್ ಈಸ್ ಡಿಸ್ಪ್ಲೇಯಿಂಗ್. ನಮ್ಗೆ 1 mm ಬೇಡ, 2.11 mm ಬೇಕು. ಬಿಡಿಸ್ಕೊಳ್ಳಿ. ಓಕೆ, ಸ್ವಲ್ಪ ಕಡಿಮೆ ಮಾಡೋಣ, 1 mm. ಓಕೆ, ಸಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಚೇಂಜ್ ಆಫ್ ದ ಥಿಕ್ನೆಸ್. 1 mm ಬೇಡ, ಒಂದು 0.25 ಮಾಡೋಣ. ಓಕೆ, ಕ್ಯಾನ್ ಆಲ್ಸೋ ಡೂ ದ್ಯಾಟ್. ಓಕೆ, ಜಸ್ಟ್ ಐ ಶೋಡ್ ಯು ಲೈನ್ ಹೇಗೆ ಮತ್ತೆ ಅದರದ್ದು ಪ್ರಾಪರ್ಟೀಸ್ ಅಲ್ಲಿ ಹೆಂಗೆ ಚೇಂಜ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ಬೈ ಡಿಫಾಲ್ಟ್ ಇಟ್ಬಿಡೋಣ. ಓಕೆ, ಸರಿ. ಸೊ ದಿಸ್ ವಾಸ್ ಅಬೌಟ್ ದ ಲೈನ್. ಸೊ ಪಾಲಿಲೈನ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆನಾ, ಕ್ಲೋಸ್. ಸೊ ಪಾಲಿಲೈನ್ ಮತ್ತೆ ಲೈನ್ ಮಧ್ಯೆ ಡಿಫ್ರೆನ್ಸ್ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಸರ್ಕಲ್ ತಗೋತೀನಿ. ಓಕೆ, ಹಿಯರ್ ಸರ್ಕಲ್ನ ನಾವು 6 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ಕೋಬಹುದು. ಮೀನ್ಸ್ 6 ಟೈಪ್ಸ್ ಅಲ್ಲಿ ನಾವು ಬಿಡಿಸ್ಬೋದು, ಡ್ರಾ ಮಾಡ್ಬೋದು.
ಫಸ್ಟ್ ತೋರಿಸ್ತೀನಿ ಸರ್ಕಲ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್. ಸಿ ವೆನೆವರ್ ಯು ಡ್ರಾಡ್ ಪ್ಯಾನಲ್ಲಿ ಹೋಗಿ ಸರ್ಕಲ್ ಸೆಲೆಕ್ಟ್ ಮಾಡಿದಾಗ ಸೆಂಟರ್ ಆ್ಯಂಡ್ ರೇಡಿಯಸ್ ಸೆಲೆಕ್ಟ್ ಮಾಡಿದಾಗ ಏನು ಬೇಕು, ಸೆಂಟರ್ ಬೇಕು ಮತ್ತು ರೇಡಿಯಸ್ ಬೇಕು. ಸೊ ಅದೇನು ಕೇಳ್ತಾ ಇದೆ ಈಗ, ಸ್ಪೆಸಿಫೈ ಸೆಂಟರ್ ಪಾಯಿಂಟ್ ಆಫ್ ಫಾರ್ ಅ ಸರ್ಕಲ್. ಸೊ ಸ್ಪೆಸಿಫೈ ಮಾಡಿದೆ. ನೆಕ್ಸ್ಟ್ ರೇಡಿಯಸ್ ಕೊಡಿ ಅಂತ ಕೇಳ್ತಾ ಇದೆ, ಸ್ಪೆಸಿಫೈ ರೇಡಿಯಸ್ ಆಫ್ ಸರ್ಕಲ್. ಇಲ್ಲಿ ಕೆಳಗಡೆ ಕಮಾಂಡ್ ಪ್ರಾಂಪ್ಟ್ ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ನೋಡಿ. ಸೊ 500 ಕೊಡ್ತೀನಿ. ಎಸ್, a circle is created with radius 500. ಸೊ ಸೇಮ್ ಸರ್ಕಲ್ನ ವಿತ್ ಡಯಾಮೀಟರ್ ಬಿಡಿಸ್ಬೋದಾ? ಎಸ್, ಬಿಡಿಸ್ಬೋದು. ಓಕೆ, ಸಿ ಸೆಂಟರ್ ಕೊಟ್ಟೆ. ನೆಕ್ಸ್ಟ್ ಡೈರೆಕ್ಟ್ಲಿ ಏನು ಕೊಡಬೇಕು, ರೇಡಿಯಸ್ ಕೊಡಂಗಿಲ್ಲ ಇಲ್ಲಿ, ಡಯಾಮೀಟರ್. ಸೊ 500 ರೇಡಿಯಸ್ ಅಂದರೆ ಡಯಾಮೀಟರ್ ಎಷ್ಟು, 1000, ಡಬಲ್, ಸೇಮ್ ಸರ್ಕಲ್. ಓಕೆ, ನೆಕ್ಸ್ಟ್ ಕೂಡ ಸರ್ಕಲ್ ಸೆಂಟರ್ ಡಯಾಮೀಟರ್ ಆಯಿತು, ಸೆಂಟರ್ ರೇಡಿಯಸ್ ಆಯಿತು, 2 ಪಾಯಿಂಟ್ ಇಂದ ಬಿಡಿಸ್ಬೋದು. ಹೇಗೆ, ಅದು ಸೆಂಟ್ರ್ ಕೇಳಲ್ಲ ನಮಗೆ, ಜಸ್ಟ್ ಇಟ್ ವಿಲ್ ಆಸ್ಕ್ ದ ಡಿಸ್ಟೆನ್ಸ್ ಆಫ್ ಡಯಾಮೀಟರ್. 1000 ಕೊಡ್ತೀನಿ, ಸೇಮ್ ಸರ್ಕಲ್. ಓಕೆ, ಮತ್ತೆ ನೀವು 3 ಪಾಯಿಂಟ್ ಇಂದನೂ ಬಿಡಿಸ್ಕೋಬೋದು. ಓಕೆ, ಸಿ ಸೆಕೆಂಡ್ ಪಾಯಿಂಟ್ ಕೇಳ್ತಾ ಇದೆ, ಥರ್ಡ್ ಪಾಯಿಂಟ್ ಕೇಳ್ತಾ ಇದೆ. ಓಕೆ, ಸೊ ಇದಿಷ್ಟು ಯೂಸ್ ಆಗುತ್ತೆ. ಈ ಟ್ಯಾನ್ ರೇಡಿಯಸ್ ಏನಂದ್ರೇನು, ಸೊ ಟ್ಯಾಂಜೆಂಟ್ ಅಂತ ಹೇಳ್ತೀವಲ್ಲ ಆ ಪಾಯಿಂಟ್. ಸೊ 1 and 2 ಫಿಗರ್ ನೋಡಿ, 1 and 2 ಅದು ಟ್ಯಾಂಜೆಂಟ್ ಪಾಯಿಂಟ್ಸ್ ಆಫ್ ದಟ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಓಕೆ, ಆಮೇಲೆ ರೇಡಿಯಸ್, ಆ ರೆಡ್ ಸರ್ಕಲ್ ಇದೆಯಲ್ಲ ಅದು ಬಿಡಿಸಿರೋದು. ಓಕೆ, ವಿತ್ ದ ಪಾಯಿಂಟ್, ವಿತ್ ದ ಹೆಲ್ಪ್ ಆಫ್ ದ ಪಾಯಿಂಟ್ 1 and 2. 1 and 2 ಎಲ್ಲಿ ಟಚ್ ಆಗಿದೆ, ಟ್ಯಾಂಜೆಂಟ್ ಆಫ್ ದಟ್ ಆಬ್ಜೆಕ್ಟ್. ಓಕೆ, ಟಚ್ ಆಗಿದೆ. ಟ್ಯಾನ್ ತಗೊಂಡು ಜಸ್ಟ್ ರೇಡಿಯಸ್ ಆಫ್ ದ ಸರ್ಕಲ್ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ 3 ಕಡೆ ಟ್ಯಾನ್. ಸೊ ಆ ಸರ್ಕಲ್ ಈಸ್ ಇನ್ಸ್ಕ್ರೈಬ್ಡ್ ವಿತ್ ಇನ್ ಎನಿ ಆಬ್ಜೆಕ್ಟ್. ಓಕೆ, ಸಿ ಅಲ್ಲಿ 3 ಪಾಯಿಂಟ್ ಇದೆ. ಸೊ ಆ 3 ಪಾಯಿಂಟ್ ಕೂಡ ಒಂದು ಟ್ಯಾಂಜೆಂಟ್ ಆಫ್ ದ ಡಿಫ್ರೆಂಟ್ ಆಬ್ಜೆಕ್ಟ್. ಓಕೆ, ಸೊ ಆ ರೀತಿ ಕೂಡ ನಾವು ಸರ್ಕಲ್ ಬಿಡಿಸ್ಬೋದು. ಸೊ 6 ವಿಧಗಳಲ್ಲಿ ನಾವು ಸರ್ಕಲ್ನ ಇಲ್ಲಿ ಇನ್ಸ್ಕ್ರೈಬ್ ಅಥವಾ ಡ್ರಾಫ್ಟ್ ಮಾಡ್ಬೋದು. ಅದೇ ರೀತಿ ಆರ್ಕಿಗೆ ಬರ್ತೀವಿ. ಸೊ ಆರ್ಕಲ್ಲಿ ನೋಡಿ ಇಷ್ಟು ಟೈಪ್ ಇದೆ. ಓಕೆ, ನಮಗೆ ಬೇಕಾದಂಗೆ ಅವಶ್ಯಕತೆಗೆ ತಕ್ಕಂಗೆ ನಾವು ಅದನ್ನ ಬಳಸ್ಕೋತೀವಿ. ಫಸ್ಟ್ ತೋರಿಸ್ತೀನಿ 3 ಪಾಯಿಂಟ್. ಓಕೆ, ನಾನು ಆರ್ಕಿಗೆ ಬಂದು 3 ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡಿದಾಗ ಅದೇನು ಕೇಳುತ್ತೆ, ಫಸ್ಟ್ ಸ್ಪೆಸಿಫೈ ಸ್ಟಾರ್ಟ್ ಪಾಯಿಂಟ್ ಆಫ್ ದ ಆರ್ಕ್, ಸ್ಪೆಸಿಫೈ ಮಾಡಿದೆ. ನೆಕ್ಸ್ಟ್ ಏನು ಕೇಳ್ತಾ ಇದೆ, ಸ್ಪೆಸಿಫೈ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಸ್ಪೆಸಿಫೈ ಎಂಡ್ ಪಾಯಿಂಟ್, ಎಲ್ಲಿಗೆ ಎಂಡ್ ಆಗಬೇಕು, ಎಂಡ್ ಪಾಯಿಂಟ್. ಸೊ ದಿಸ್ ಈಸ್ ಯುವರ್ ಆರ್ಕ್. ಓಕೆ, ದಿಸ್ ಈಸ್ ಯುವರ್ ಗ್ರಿಪ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಮತ್ತೆ ಆರ್ಕ್ ಅನ್ನು ತಗೋತೀನಿ, ಸ್ಟಾರ್ಟ್, ಸೆಂಟರ್, ಎಂಡ್. ಓಕೆ, ಸ್ಟಾರ್ಟ್ ಪಾಯಿಂಟ್ ಕೇಳುತ್ತೆ, ಸೆಂಟರ್ ಪಾಯಿಂಟ್ ಕೇಳುತ್ತೆ, ಎಂಡ್ ಪಾಯಿಂಟ್ ಕೇಳುತ್ತೆ. ಸೊ ದಿಸ್ ಇಸ್ ಆಲ್ಸೋ ಆರ್ಕ್. ಓಕೆ, ಎಲ್ಲವೂ ಆರ್ಕ್, ಬಟ್ ಬಿಡಿಸೋ ವಿಧಾನ ಬೇರೆ. ಸ್ಟಾರ್ಟ್, ಸೆಂಟರ್, ಆಂಗಲ್, ಸ್ಟಾರ್ಟ್, ಸೆಂಟರ್, ಒಂದು ಆಂಗಲ್ 150 ಡಿಗ್ರಿ ಕೊಡ್ತೀನಿ. ಸೊ 50 ಡಿಗ್ರಿ ಆರ್ಕ್ ಇದೆ. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಡ್ರಾಯಿಂಗ್. ನಾವು ಯಾವ ಡ್ರಾಯಿಂಗ್ ಬಿಡಿಸ್ಬೇಕಂತಿರ್ತೀವಿ ಆ ಡ್ರಾಯಿಂಗ್ ಅನುಗುಣವಾಗಿ ನಾವು ಇವೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಸೊ ಇವೆಲ್ಲ ಟೈಪ್ಸ್ ಇದೆ. ಅದು ಯಾವಾಗ ನಮ್ಗೆ ಅವಶ್ಯಕತೆ ಇರುತ್ತೋ ಅವಾಗ ಮತ್ತೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ರೆಕ್ಟ್ಯಾಂಗಲ್. ಓಕೆ, ಸೊ ಡ್ರಾ ಪ್ಯಾನಲ್ಗೆ ಬಂದು ರೆಕ್ಟ್ಯಾಂಗಲ್, ಈ ಸರ್ಕಲ್ ಕೂಡ ನಾವು ಏನು ಮಾಡ್ಬೋದು, ಇಲ್ಲಿ ಕಮಾಂಡ್ ಅಲ್ಲೇನೆ ತಗೋಬಹುದು. ಸರ್ಕಲ್ ಅನ್ನು ಟೈಪ್ ಮಾಡಿದ್ರೆ ವಿಲ್ ಡೈರೆಕ್ಟ್ಲಿ ಗೆಟಿಂಗ್ ದ ಸರ್ಕಲ್. ಮತ್ತು ಇಲ್ಲೇನು ಇವಿದೆ ಅಲ್ವಾ, ಸೆಂಟರ್ ರೇಡಿಯಸ್, ಸೆಂಟರ್ ಡಯಾಮೀಟರ್, 2 ಪಾಯಿಂಟ್, 3 ಪಾಯಿಂಟ್. ಸೊ ಇವೆಲ್ಲ ಇಲ್ಲಿ ಆಪ್ಷನ್ ಇದೆ ನೋಡಿ, 3 ಪಾಯಿಂಟ್, 2 ಪಾಯಿಂಟ್, ಟ್ಯಾನ್ ರೇಡಿಯಸ್. ಸೊ ಆಲ್ ಆಪ್ಷನ್ಸ್ ಆರ್ ಅವೈಲಬಲ್ ಇನ್ ದ ಕಮಾಂಡ್ ಪ್ರಾಂಪ್ಟ್ ಆಲ್ಸೋ. ಸೊ ರೆಕ್ಟ್ಯಾಂಗಲ್ ಬಿಡಿಸ್ತೀನಿ. ಇದರ್ ರೆಕ್ಟ್ಯಾಂಗಲ್ ಹೆಂಗೆ ಬಿಡಿಸೋದು, ಇಲ್ಲಿ ಹೋಗಿ ನಾನು ರೆಕ್ಟ್ಯಾಂಗಲ್ ಟೈಪ್ ಮಾಡ್ತೀನಿ. ಓಕೆ, ಸೊ ಸಿ ದಿಸ್ ಈಸ್ ಯುವರ್ ರೆಕ್ಟ್ಯಾಂಗಲ್. ಓಕೆ, ಈ ರೆಕ್ಟ್ಯಾಂಗಲ್ ಇನ್ನೊಂದು ಆಪ್ಷನ್ ಏನಿದೆ ಇಲ್ಲಿ ನೋಡಿ ಕೆಳಗಡೆ, ಚಾಂಫರ್ ಅಂತಿದೆ. ಓಕೆ, ಸೊ 1 ಮಿನಿಟ್. ಸೊ ರೆಕ್ಟ್ಯಾಂಗಲ್ ಅಲ್ಲೇ ಒಂದು ಆಪ್ಷನ್ ಏನು ತೋರಿಸ್ತಾ ಇದೆ, ಚಾಂಫರ್ ಅಂತ ತೋರಿಸ್ತಾ ಇದೆ ಅಲ್ವಾ. ಸೊ ರೆಕ್ಟ್ಯಾಂಗಲ್ ಏರಿಯಾ ವೈಸು, ಸಿ ರೆಕ್ಟ್ಯಾಂಗಲ್ ಚಾಂಫರ್. ಇದೇನು ಚಾಂಫರ್ ಅಂತ ಹೇಳಿದ್ರೆ, ಸಿ ಒಂದು ರೆಕ್ಟ್ಯಾಂಗಲ್ ಅಂದಮೇಲೆ ಇದು ಕಾರ್ನರ್ಸ್ ಸರಿ ನೋಡಿ ಇಲ್ಲಿ. ಓಕೆ, ಸಿ ದ ಕಾರ್ನರ್ ಹಿಯರ್. ಸೊ ಕಾರ್ನರ್ ಅಲ್ಲಿ ನೋಡ್ಬೋದು ನಿಮಗೆ ಒಂದೇ ಆಕೃತಿ ಇದೆ. ಸಿ 1 ಪಾಯಿಂಟ್ ಈಸ್ ಒಂದು 2 rays ಆರ್ ಎಮರ್ಜಿಂಗ್ ಫ್ರಮ್ ಎ ಪಾಯಿಂಟ್, ರೈಟ್. ಸೊ ದಿಸ್ ಈಸ್ ರೆಕ್ಟ್ಯಾಂಗಲ್. ನಮಗೆ ರೆಕ್ಟ್ಯಾಂಗಲ್ ಬೇಕು, ಬಟ್
ಎಂಡಲ್ಲಿ ಸ್ವಲ್ಪ ಡಿಸೈನ್ ಆಗಿರಲಿ. ಸೊ ಚಾಂಫರ್ ಯೂಸ್ ಮಾಡ್ಕೋಬೇಕು. ಎಷ್ಟು ಕೊಡ್ತೀನಿ? ಒಂದು 100 ಕೊಡ್ತೀನಿ. ಓಕೆ, ಸೊ ಸೆಕೆಂಡ್ ಚಾಂಫರ್ ಡಿಸ್ಟೆನ್ಸ್ ಕೇಳ್ತಾ ಇದೆ, 100 ಕೊಡ್ತೀನಿ. ಸೊ ನೆಕ್ಸ್ಟ್ ಬಿಡಿಸ್ತೀನಿ ನೋಡ್ರಿ. ಓಕೆ, ಸಿ ಕಾರ್ನರಿಂಗ್ ನೋಡಿ. ಸೊ ಕಾರ್ನರ್ ಆಫ್ ದ rectangle is all chamfered. So this shape is called as a chamfer. Okay, ಹೆಂಗ್ ಬಿಡಿಸಿದೆ? ರೆಕ್ಟಾಂಗಲ್ ಸೆಲೆಕ್ಟ್ ಮಾಡ್ಕೋಬೇಕು, ಚಾಂಫರ್ ಸೆಲೆಕ್ಟ್ ಮಾಡ್ಕೋಬೇಕು. ಚಾಂಫರ್ ಡಿಸ್ಟೆನ್ಸ್ ಕೇಳುತ್ತೆ, ಸ್ವಲ್ಪ ಜಾಸ್ತಿ ಕೊಡ್ತೀನಿ. ನೆಕ್ಸ್ಟ್ ಸಿ ಚಾಂಫರ್. ಸೊ ಇನ್ನೊಂದು ಆಪ್ಷನ್ ಇದೆ ಫಿಲೆಟ್ ಅಂತ ಹೇಳಿ. ಸೊ ರೆಕ್ಟಾಂಗಲ್ ಸೆಲೆಕ್ಟ್ ಮಾಡ್ಕೋತೀನಿ, ಫಿಲೆಟ್ ಅಂತಿದೆ. ಸೊ ಫಿಲೆಟ್ ಅಲ್ಲೇನು ಇದು ಬರ್ತಿತ್ತಲ್ಲ, ಈ ತರ ಎಡ್ಜಸ್ ಬರುತ್ತಲ್ಲ, ಅದು ಸ್ಮೂತ್ ಆಗುತ್ತೆ. ಓಕೆ, ಸ್ಮೂತ್ ಕರ್ವ್. ಸಿ ರೆಕ್ಟಾಂಗಲ್ ಫಿಲೆಟ್ ಕೇಳಿದ ತಕ್ಷಣ ಅದೇನು ಕೇಳ್ತಾ ಇದೆ? ಸ್ಪೆಸಿಫೈ ಫಿಲೆಟ್ ರೇಡಿಯಸ್. ಐ ಟೇಕ್ ಇಟ್ ಎಸ್ 500. ಓಕೆ, ಫಸ್ಟ್ ಕಾರ್ನರ್ ಸೆಲೆಕ್ಟ್. See fillet, rectangle, fillet. So I'll take as 500 radius of the fillet. See, corner ಅಲ್ಲಿ ಸ್ಮೂತ್ ಆಗಿದೆ ಕರ್ವ್. ಹಿಯರ್ ಸ್ಮೂತ್ ಇಲ್ಲ, ಇಲ್ಲಿ ಸ್ಮೂತ್ ಆಗಿದೆ. ಸೊ ದಿಸ್ ಈಸ್ ದ ಫಿಲೆಟ್ ಆಪ್ಷನ್. ಓಕೆ, ಫಿಲೆಟ್ ಸೆಲೆಕ್ಟ್ ಮಾಡಿಕೊಂಡೆ. ರೇಡಿಯಸ್ ಕೇಳುತ್ತೆ 1000. ಓಕೆ, ಸೊ ದಿಸ್ ಟೈಪ್ ಈ ತರ ರೆಕ್ಟಾಂಗಲ್ ನಾವು ಡ್ರಾ ಮಾಡ್ಬೋದು. ಓಕೆ, ಸೊ ಇನ್ನು ಉಳಿದ ಆಪ್ಷನ್ಸ್ ಇಟ್ ವಿಲ್ ನಾಟ್ ಹೆಲ್ಪ್ ಯು ದ್ಯಾಟ್ ಮಚ್. ಓಕೆ, ಥಿಕ್ನೆಸ್ ಅಂಡ್ ವಿಡ್ತ್ ಇಟ್ ಡಿಪೆಂಡ್ಸ್ ಅಪಾನ್ ಲೈನ್ ಥಿಕ್ನೆಸ್ ಅಂಡ್ ಲೈನ್ ವಿಡ್ತ್. ಓಕೆ, ಥಿಕ್ನೆಸ್ ತಗೊಂಡ್ರೆ ಸ್ಪೆಸಿಫೈ ಥಿಕ್ನೆಸ್ ಅಂತ ಕೇಳುತ್ತೆ. 50 mm ತಗೊಂಡು ಫಸ್ಟ್ ಕಾರ್ನರ್. ಸೊ ಇಟ್ ವಿಲ್ ಜಸ್ಟ್ ಆಡ್ ದ ಥಿಕ್ನೆಸ್. ಓಕೆ, ನೆಕ್ಸ್ಟ್ ನೋಡೋಣ. ರೆಕ್ಟಾಂಗಲ್ ಆದ್ಮೇಲೆ ಏನು? ಎಲಿಪ್ಸ್ ಇದೆ. ಸಿ ಎಲಿಪ್ಸ್ 3 ಟೈಪ್ಸ್ ಬಿಡಿಸಬಹುದು. ಯಾವ್ದು? ಸೆಂಟರ್ ಮತ್ತೆ. ಸೊ ಕ್ರಿಯೇಟ್ ಸೆಂಟರ್ ಆಫ್ ದ ಎಲಿಪ್ಸ್. ಎಸ್ ಅದು ಕ್ರಿಯೇಟೆಡ್. ನೆಕ್ಸ್ಟ್ ಡಿಸ್ಟೆನ್ಸ್ ಕೊಟ್ರೆ ಇಟ್ ವಿಲ್ ಕ್ರಿಯೇಟ್ ಎ ಎಲಿಪ್ಸ್. ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಮೌಸ್ ನ ಡ್ರ್ಯಾಗ್ ಮಾಡಿದ್ರೆ ಇಟ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್. ನೆಕ್ಸ್ಟ್ ಆಕ್ಸಿಸ್ ಮತ್ತೆ ಎಂಡ್. ಸೊ ಆಕ್ಸಿಸ್ ಆಯ್ತು, ಎಂಡ್ ಎಲ್ಲಿ ಕೊಡ್ತೀರಾ? ಓಕೆ, ಸೊ ದಿಸ್ ಟೈಪ್ ಎಲ್ಲ ನಾವು ಆಕ್ಸಿಸ್ ನ ಕ್ರಿಯೇಟ್ ಮಾಡಬಹುದು. So this was about the ellipse. ಒಂದ್ಸಲ you try in your home so that you will get an idea actually what is happening. Okay, ಒಂದ್ಸಲ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ಗೊತ್ತಾಗಲ್ಲ. ನೆಕ್ಸ್ಟ್ ಡ್ರಾ ಪ್ಯಾನಲ್ ಇನ್ನೂ ಏನಿದೆ? ಸಿ ಸ್ಪ್ಲೈನ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಸೊ ಸ್ಪ್ಲೈನ್ ಅಂದ್ರೆ ಏನು? ಇಟ್ಸ್ ಅ ಲೈನ್, ಸ್ಮೂತ್ ಲೈನ್. ಓಕೆ, ಈ ತರ ಕ್ರಿಯೇಟ್ ಆಗ್ತಾ ಇದೆಯಲ್ವಾ, ನಮ್ಗೆ ಎಲ್ಲಿ ಬೇಕಲ್ಲಿ ಕರ್ವ್ಡ್ ಸ್ಮೂತ್ ಲೈನ್. ದಿಸ್ ಇಸ್ ಕಾಲ್ಡ್ ಆಸ್ ಸ್ಪ್ಲೈನ್. ನಮ್ಮ ಕಡೆ ಇನ್ನೊಂದು ಸ್ಪ್ಲೈನ್ ಇದೆ. ಓಕೆ, ಸೊ ದಿಸ್ ಆಲ್ಸೋ ಡೂ ದ ಸೇಮ್ ವರ್ಕ್. ಡಿಫರೆನ್ಸ್ ಏನಂತ ತೋರಿಸ್ತೀನಿ. ಸಿ ಬೋತ್ ಆರ್ ಸ್ಪ್ಲೈನ್ಸ್ ಓನ್ಲಿ. ಇದ್ರದ್ದು ಗ್ರಿಪ್ ಪಾಯಿಂಟ್ಸ್ ನೋಡಿ, ಇದ್ರದ್ದು ಗ್ರಿಪ್ ಪಾಯಿಂಟ್ಸ್ ನೋಡಿ. ಓಕೆ, ಸೊ ಇಲ್ಲಿ ಈ ನೋಡ್ ಹಿಡ್ಕೊಂಡು ನಾವು ಚೇಂಜ್ ಮಾಡಬಹುದು ಆ ಶೇಪ್ ಅನ್ನ. ಬಟ್ ಹಿಯರ್ ಓನ್ಲಿ ಗ್ರಿಪ್ ಪಾಯಿಂಟ್ಸ್. ಒಂದು ನಿಮಿಷ, ಹ್ಯಾಂಗ್ ಆಯ್ತು. ಓಕೆ, ವಿ ಕ್ಯಾನ್ ಚೇಂಜ್ ಯೂಸಿಂಗ್ ದ ಗ್ರಿಪ್ ಪಾಯಿಂಟ್ಸ್ ಓನ್ಲಿ. ಸೊ ಹಿಯರ್ ಈ ಸ್ಪ್ಲೈನಿಗೆ ಏನಂತ ಹೇಳ್ತೀವಿ? ಸೊ ಇಟ್ ವಿತ್ ಫಿಟ್ ಪಾಯಿಂಟ್ಸ್ ಅಷ್ಟೇ ಇರುತ್ತೆ. ಬಟ್ ಹಿಯರ್ ಇಟ್ ವಿಲ್ ಡ್ರಾ ಅ ಸ್ಪ್ಲೈನ್ ವಿತ್ ಕಂಟ್ರೋಲ್ ವರ್ಟಿಸಸ್. CV ಸ್ಪ್ಲೈನ್ CV ಅಂತ ಹೇಳ್ತೀವಿ ಇದನ್ನ. ಸೊ ಏನು, ಒಂದು ಪಾಯಿಂಟ್ ಇರುತ್ತೆ ದ್ಯಾಟ್ ವಿಲ್ ಕಂಟ್ರೋಲ್ ಇಟ್ ಶೇಪ್. ಬಟ್ ಇಲ್ಲಿ ಇದ್ರಲ್ಲಿ ಆ ತರ ಮಾಡಕ್ ಬರಲ್ಲ. ಇದ್ರಲ್ಲಿ ಗ್ರಿಪ್ ಪಾಯಿಂಟ್ಸ್ ತಗೋಬೇಕು ನಾವು. ಓಕೆ, ಇದರಲ್ಲಿ ಗ್ರಿಪ್ ಪಾಯಿಂಟ್ಸ್ ಇರಲ್ಲ, ಬಟ್ ಕಂಟ್ರೋಲ್ ವರ್ಟಿಸಸ್ ಇರುತ್ತೆ. ಓಕೆ, ಸೊ ದಟ್ ಈಸ್ controlling the diagram. So wherever it is required, we can use them to draw leaves. Okay, ಯಾವ್ದಾದ್ರು ಏನಾದ್ರು ಐಟಮ್ ಕ್ರಿಯೇಟ್ ಮಾಡಬೇಕಿದ್ರೆ we will see in the application part. Okay, next ಏನ್ ಬರುತ್ತೆ? X line. So X line is nothing but the
construction line. So this is one X line. This is nothing but a infinite line. So ನಿಮ್ಮ ವರ್ಕ್ ಸ್ಪೇಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಲೈನ್ ಇರುತ್ತೆ. ಓಕೆ, ದಿಸ್ ಇಸ್ ದ ಎಕ್ಸ್ ಲೈನ್. ಮೇನ್ಲಿ ವಿ ಆರ್ ಯೂಸಿಂಗ್ ಫಾರ್ ಇಟ್ ಸೆಂಟರ್ ಮಾರ್ಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದಿಸ್ ದ ಕನ್ಸ್ಟ್ರಕ್ಷನ್ ಲೈನ್ ಅಂತ ಕೂಡ ಕರಿತೀವಿ. ಓಕೆ, ನೆಕ್ಸ್ಟ್ ಬರುತ್ತೆ ಇವ ರೇ ಲೈನ್. ಸೊ ರೇ ಅಂದ್ರೇನು, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಅದು ಆನ್ ಇದೆ. ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಅದು ರೇ ಆನ್ ಆಗ್ತಾ ಹೋಗುತ್ತೆ. ಮೀನ್ಸ್ ಫ್ರಮ್ ವೇರ್ ಯು ಸ್ಟಾರ್ಟ್ ನೋ ಆ ಪಾಯಿಂಟ್ ಇಂದ ಇನ್ಫೈನೈಟ್ ಲೈನ್. ಓಕೆ, ನಾವು ರೇಗೆ, ಬಟ್ ಇದು ಕನ್ಸ್ಟ್ರಕ್ಷನ್ ಲೈನ್ ಏನು, ನೀವು ಇಲ್ಲಿ ಇಟ್ಟರೆ ಇಲ್ಲೇ ಇರುತ್ತೆ, ಬಟ್ ಇಟ್ಸ್ ಎ ಬೋತ್ ಸೈಡ್ ಇರುತ್ತೆ. ಒಂದೇ ಸಲ ಸೆಲೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಬೋತ್ ದ 180 ಡಿಗ್ರಿ ಪಾರ್ಟ್ ಲೈನ್ ಬರುತ್ತೆ. ಓಕೆ, ಸಿ I'll show you. Control A, delete. See, I'll see the construction line. Construction line ತಗೊಂಡೆ, ಒಂದು ಕ್ಲಿಕ್ ಕೊಟ್ಟ ತಕ್ಷಣ ಏನಾಗುತ್ತೆ, see, this is the line. ಓಕೆ, ಒಂದೇ ಸಲ ಆ ಪಾಯಿಂಟ್ ಇಂದ ಎರಡು ಕಡೆ ಅದು ಆ ಕನ್ಸ್ಟ್ರಕ್ಷನ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಅದೇ ನಾನೇನಾದರೂ ಈಗ ಒಂದು ನಿಮಿಷ ರೇ ಲೈನ್ ತಗೋತೀನಿ. ಓಕೆ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಲ್ಲ ಅಲ್ಲಿಂದ ದ್ಯಾಟ್ ಈಸ್ ಇನ್ಫೈನೈಟ್. ಅಟ್ ಸೈಮಲ್ಟೇನಿಯಸ್ಲಿ ಅದು ಆ ಕಡೆನೂ ಕ್ರಿಯೇಟ್ ಆಗ್ತಿಲ್ಲ, ಅಪೋಸಿಟ್ ಸೈಡ್ ಆಫ್ ದ ಲೈನ್. ವೇರ್ ಐ ಆಮ್ ಕ್ರಿಯೇಟಿಂಗ್, ದೇರ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಕ್ರಿಯೇಟ್. ಸೊ ದಿಸ್ ಈಸ್ ಕಾಲ್ಡ್ ರೇ ಲೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಲೈನ್. ಓಕೆ, ನೆಕ್ಸ್ಟ್ ಮಲ್ಟಿಪಲ್ ಪಾಯಿಂಟ್ಸ್. ಇಫ್ ಯು ವಾಂಟ್ ಟು ಗಿವ್ ಪಾಯಿಂಟ್ಸ್, ಯು ಕ್ಯಾನ್ ಗಿವ್ ವಿತ್ ದಿಸ್ ಆಪ್ಷನ್. ಓಕೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ನೆಸೆಸಿಟಿ. ಓಕೆ, ನಾವು ಯಾರು ಡ್ರಾಯಿಂಗ್ ಮಾಡ್ತಿರ್ತೀವಿ ಆ ಡ್ರಾಯಿಂಗ್ ನೆಸೆಸಿಟಿ ಮೇಲೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಇಯರ್ ಒಂದು ಆಪ್ಷನ್ ಇದೆ. ಸೊ ಒಂದು ಲೈನ್ ಡ್ರಾ ಮಾಡ್ತೀನಿ. ಆರ್ಥೋ ಆನ್ ಮಾಡ್ಕೋತೀನಿ. ಸೊ ಐ ವಿಲ್ ಡ್ರಾ ಅ ಲೈನ್ ಆಫ್ 10,000. See, 10,000 is very small here, but once I zoom it, okay, so we have another option in the draw line, that is divide. Okay, so it will divide points whenever I select it. So ಏನು ಡಿವೈಡ್ ಮಾಡ್ಕೋಬೇಕು ಅನ್ನೋದು ಕೇಳುತ್ತೆ. ಸೊ ಆಬ್ಜೆಕ್ಟ್ ಲೈನ್ ತಗೊಂಡಿದ್ದೀನಿ, ಆಪ್ಷನ್ ಹೋಗಿ ಡಿವೈಡ್ ಅಂತ ಕೊಡ್ತೀನಿ. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಟು ಡಿವೈಸ್. ಸೊ I want this object. Okay, so in how many segments you want to divide it, I'll take as 4. Yes, now it is divided into 4, ಬಟ್ ಕಾಣ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಪಿ ಟೈಪ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದನ್ನು ತಗೋಬೇಕು. ಸೊ ಡಾಟ್ ಆಗಿದೆ, ಅದು ನಮ್ಗೆ ಗೊತ್ತಾಗಲ್ಲ ಕರೆಕ್ಟ್ ಆಗಿ. ಸೊ ಐ ವಿಲ್ ಟೇಕ್ ದಿಸ್ ಆಪ್ಷನ್ and I'll press OK. So you can see the line is divided into 4 segments. Okay, ಹೆಂಗ್ ಮಾಡಿದೆ? ಸೊ ಲೈನ್, ಎನಿ ಲೈನ್ ಇದೆ, I want to divide it equally. So select the object. In how many segments? 3 ಕೊಡ್ತೀನಿ. So 3 segments ಅಲ್ಲಿ ಡಿವೈಡ್ ಆಯಿತು. ಸೊ ಎನಿ ಲೈನ್ ವಿ ಕ್ಯಾನ್ ಡಿವೈಡ್ ಬೈ ಯೂಸಿಂಗ್ ದಿಸ್ ಆಪ್ಷನ್. ಸೊ ಒಂದು ಲೈನ್ ಇದೆ, ಅಲ್ಲಿಗೆ ಹೋಗಿ ನಾವು ಕಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೂ ಆಪ್ಷನ್ ಇದೆ. ಸಿ ಮೆಜರ್ ಅಂತ ಹೇಳಿ. ಓಕೆ, now we have to select the object. Wait, so select object to measure. Yes, so I want to measure at around 500. See, correct 500 ಗೆ ಅದು ಮೆಜರ್ ಮಾಡ್ತಾ ಹೋಗಿದೆ. Okay, these all are options. Once you go through the software, you will get to know one by one clearly. So this is region. So converts an object that encloses an area into a region object. Will not use it. Okay, next polyline ಬರುತ್ತೆ. Okay, you will learn in 3D. ಇನ್ನೊಂದು ಹೆಲಿಕ್ಸ್ ಅಂತ ಇದೆ. So what is this helix? See here, spring ನೋಡಿದಿರಲ್ವಾ. So it is nothing but the and structure like spring. I'll show you one.
ದಿಸ್ ಇಸ್ ಹೆಲಿಕ್ಸ್. ಬಟ್ ಹೆಲಿಕ್ಸ್ ಅನ್ನೋದು ಏನು ಇದ್ರದ್ದು ಇಂಪಾರ್ಟೆನ್ಸ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಒನ್ಸ್ ಐ ಡು 3D, then you can see the helix. Wait, where it gone? Control all, delete. So 1 minute, I'll draw again the helix one. It is like a spring only. Okay, so see, are you seeing the difference? Spring option. Okay, so this is a helix option. ಮ್ಯಾನೇಜ್ ಮಾಡ್ಬೋದು, ಸಣ್ಣದು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ಸೊ ಒನ್ಸ್ ಯು ಯೂಸ್ ಮಾಡಿದಾಗ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ ಅಂತ. ಓಕೆ, ನೆಕ್ಸ್ಟ್ ಆಪ್ಷನ್ ಏನಿದೆ ಡ್ರಾ ಅಲ್ಲಿ, ಡೋನಟ್ ಆಪ್ಷನ್ ಇದೆ. ಓಕೆ, ಸೊ ಯುವರ್ ಡೋನಟ್ ಆಪ್ಷನ್ ನೆಕ್ಸ್ಟ್. ಮತ್ತೆ ನಾನು 2D ಬರ್ತೀನಿ. ಸೊ ಡೋನಟ್ ಆಪ್ಷನ್ ತಗೊಂಡಾಗ ಏನು ಕೇಳ್ತದ್ದು, ಸ್ಪೆಸಿಫೈ ಇನ್ಸೈಡ್ ಡಯಾಮೀಟರ್. ಡೋನಟ್ ಮೀನ್ಸ್ ಯುವರ್ ಟೂತ್ ವಡೆ ಅಂತ ಹೇಳ್ತೀವಲ್ವಾ, ಸೊ ಅದೇ ಥರ ಇರುತ್ತೆ. ಸೊ specify inside diameter, I'll take as 500. Specify outside diameter. Specify center of the donut. So it is created. 1 minute. 100. One minute, it will show. Specify inside diameter of the donut, outside diameter, center of the donut. Wait, Control A. So sometimes due to graphics now it will be slow. See, donut is created. Okay, so it is go on creating, but we are unable. So 500, 1000. So center, so donut is created. Okay, so some units I kept as a big. See here, it is like your tooth odano. So for this option what I did, so inside diameter kelta ide, I kept as 500. Outside diameter, okay. Specify center, so wherever I need to place it, I can place it. Okay, so now, so this is about the donut option. Next you have an option which is not in use. So this was about the draw tool panel. Okay, so ಈ ರೀತಿ ನಾವು ಡ್ರಾ ಟೂಲ್ ಪ್ಯಾನಲ್ ಬಳಸ್ಕೊಂಡು ಇಷ್ಟೆಲ್ಲ ಡ್ರಾಯಿಂಗ್ ಕ್ರಿಯೇಟ್ ಮಾಡ್ಬೋದು. ಸೊ ಐ ಹೋಪ್ ಪ್ಲೀಸ್ ಪ್ರಾಕ್ಟೀಸ್ and be aware of all the commands. Okay, so I have given you the notes, so take that notes, open the software and please do hands-on practice so that you will be perfect. Okay, so link description ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕಲ್ಲಿ ನಿಮಗೆ ಆ ನೋಟ್ಸ್ ಸಿಗುತ್ತೆ, ಯಾರ್ಯಾರಿಗೆ ಸಿಕ್ಕಿಲ್ಲ ಅವರಿಗೆ. ಸೊ ಯು ಕ್ಯಾನ್ ಟೇಕ್ ದ್ಯಾಟ್ ನೋಟ್ಸ್ ಆ್ಯಂಡ್ ಯು ಕ್ಯಾನ್ ವೆರಿಫೈ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಫೈ ಟೂಲ್ಸ್ ನೋಡೋಣ, ನೆಕ್ಸ್ಟ್ ಆನೋಟೇಷನ್, ನೆಕ್ಸ್ಟ್ ಲೇಯರ್ಸ್ ವಿಲ್ ಸಿ ಒನ್ ಬೈ ಒನ್. ಥ್ಯಾಂಕ್ ಯು.